ಬಿಗ್ರೆ ನಾವೇನು ಹೋಗಿ ಬರ್ತೇವೆ. ಆಯ್ತು ಅಗಸ್ತ್ಯ, ಅವನ್ನ ಡ್ರಾಪ್ ಮಾಡ್ಬಿಟ್ಟು ಬಾಪ್ಪ. ಅಯ್ಯೋ, ಅಗಸ್ತ್ಯನ್ಗೆ ಎಲ್ಲಾಗತ್ತೆ ಅತ್ತೆ? ಮದ್ವೆ ದಿನ ಇನ್ ದೂರ ಇದೆಯಾ? ಅವನು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರನ್ನ ಮೀಟ್ ಮಾಡಬೇಕು, ಅವ್ರಿಗೆ ಅಡ್ವಾನ್ಸ್ ಮಾಡಬೇಕು, ಮದುವೆ ಕೆಲಸಗಳು ತುಂಬ ಇದೆ ಅತ್ತೆ. ಓಹೋ, ಹೌದು ಹೌದು, ಮದುವೆ ಅಂದಮೇಲೆ ಕೆಲಸಗಳಿದ್ದೇ ಇರ್ತದೆ. ಅಳಿಯಂದ್ರಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ. ನಾನು ಕಾವೇರಿ ಹೋಗ್ತೇವೆ. ನೀವೆಲ್ಲ ಹಬ್ಬಕ್ಕೆ ಬನ್ನಿ, ಆಯ್ತಾ? ಅಂಕಲ್, ನಿಮಗೆ ಊರಿಗೆ ಡ್ರಾಪ್ ಮಾಡೋಕ್ಕೆ ನಾನು ಆಲ್ರೆಡಿ ಕಾರ್ ಅರೇಂಜ್ ಮಾಡಿದ್ದೀನಿ, ಬನ್ನಿ. ಅಜ್ಜಿ, ಮಾವ, ನಾ ಹೋಗಿ ಬರ್ತೀನಿ. ಹೋಗ್ಬಮ್ಮ ಕಾವೇರಿ. ಸ್ಕೂಲು, ಅಗಸ್ತ್ಯ ಅಂತೆಲ್ಲ ಯೋಚನೆ ಮಾಡಿದೆ ಚೆನ್ನಾಗಿ ಉಂಡು ತಿಂದು ಗುಂಡ್ಗಾಗಿ ವಾಪಸ್ ಬರ್ಬೇಕು. ಹುಷಾರು ಕಾವೇರಿ, ಏನೇ ಇದ್ರು ಫೋನ್ ಮಾಡು, ಆಯ್ತಾ? ಆಯ್ತು ಅಜ್ಜಿ, ನೀವು ಅಷ್ಟೇ ಹೊತ್ತಿಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ಊಟ ಎಲ್ಲ ಮಾಡಬೇಕು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆಯ್ತಮ್ಮ. ಸಾಕು, ಟೈಮ್ ಆಯ್ತು, ಹೊರಡಿ. ಹೊರಡೋಣ ಮಗಳೇ. ಅಜ್ಜಿ, ಹೋಗಿ ಬರ್ತೀನಿ. ಸರಿ ಮಾವ, ಹೋಗಿ ಬರ್ತೀನಿ. ಸರ್, ಹೋಗಿ ಬರ್ತೀನಿ. ಅತ್ತೆ, ಹೋಗಿ ಬರ್ತೀನಿ ಅತ್ತೆ. ಹೊತ್ತಿಗೆ ಸರಿಯಾಗಿ ತಿನ್ನಿ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಅತ್ತೆ, ಅಗಸ್ತ್ಯ ಸರ್ ಒಬ್ರು ನನ್ನ ಜೊತೆಗಿರೋ ತನಕ ಯಾರು ಏನು ಮಾಡೋದಕ್ಕಾಗಲ್ಲ. ನೀವು ಏನು ಯೋಚನೆ ಮಾಡಬೇಡಿ, ನೀವು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಹೀಗೆ ಖುಷಿಯಾಗಿರಿ. ನಾನಿನ್ನು ಹೋಗಿ ಬರ್ತೀನತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಹುಷಾರು. ನಮ್ ಕಾವೇರಿಗೆ ಅತ್ತೆ ಅಂದ್ರೆ ಪ್ರೀತಿ ಉಕ್ಕಿ ಉಕ್ಕಿ ಹರಿಯತ್ತೆ. ಅಮ್ಮ, ಓಡ್ ಬನ್ನಿ. ಆಯ್ತು. ಮಗಳೇ, ಏನತ್ಗೆ ಆ ಬೆನ್ನಿಗೆ ಬೇತಾಳನ್ನ ತೊಲಗಿಸ್ಬಿಟ್ಟು ಬಂದ್ರ? ಹ್ಞೂ ರವಿ, ಅಂತೂ ಇಂತೂ ತೊಲಗದ್ಲು. ಮತ್ತೆ ವಾಪಸ್ ಬರ್ದೇ ಇದ್ರೆ ಸಾಕು. ಹಾಗ ಅನ್ಕೋಬೇಡಿ ಅತ್ಗೆ, ಕೋದೆಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲಿ ಅಂತ ಪ್ರತ್ಯಕ್ಷ ಆಗೋ ಥರ ಅವಳು. ಈ ವೆಕೇಶನ್ ಮುಗಿಯೋದ್ರೊಳಗೆ ಅಮ್ಮನೇ ಅವಳನ್ನ ಕರೆಸದೇ ಇದ್ರೆ ಸಾಕು ಅನ್ಕೊಳ್ಳಿ. ಅದು ಸರಿನೇ, ಅವಳು ಮತ್ತೆ ವಾಪಸ್ ಬರಲ್ಲ ಅಂತ ನಾನು ಹೇಗೆ ಅನ್ಕೊಂಡೆ? ಅದ್ಗೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ರವಿ, ಅಗಸ್ತ್ಯ, ವೃಂದ, ಅನಿಕಾ, ವಿವೇಕ್ನ ಎಲ್ಲಾದ್ರೂ ಹೊರಗಡೆ ಕಳ್ಸೋಣ ಅಂತ ಯೋಚಿಸ್ತಾ ಇದ್ದೀನಿ. ಏನಂತೀಯ? ಅದಕ್ಕೆ ಒಳ್ಳೆ ಐಡಿಯಾ. ಆದ್ರೆ ಎಲ್ಲಿ ಕಳ್ಸೋದು? ಅಲ್ಲ, ಅಗಸ್ತ್ಯ ಇದಕ್ಕೆಲ್ಲ ಒಪ್ತಾನ ಅಂತ? ಸುಮ್ಮನೆ ಹೋಗು ಅಂದರೆ ಅಗಸ್ತ್ಯನೂ ಒಪ್ಪಲ್ಲ, ಅತ್ತೆನೂ ಒಪ್ಪಲ್ಲ. ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ.
ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋಣ ಅಂತ. ಎಲ್ಲಾದರೂ ದೂರ ಕಳ್ಸೋಣ. ಹೇಗೂ 2 ಜೋಡಿಗಳಲ್ವಾ, 1 ವಾರ ಬೇಕಾಗುತ್ತೆ. ಏನಂತೀಯ ರವಿ? ವಾವ್, ಅದಕ್ಕೆ ಪ್ಲಾನ್ ಅಂದ್ರೆ ಪ್ಲಾನ್ ನಿಮ್ದು. ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿದ್ದೀರಾ. ಅದಕ್ಕೆ ಅವಳನ್ನ ಸ್ಕೂಲಿಂದ ಓಡಿಸೋದಕ್ಕೆ ಎಷ್ಟೆಲ್ಲ ಪ್ಲಾನ್ ಮಾಡಿದ್ವಿ, ಯಾವುದೂ ವರ್ಕೌಟ್ ಆಗಲಿಲ್ಲ. ನಿಮ್ಮ ಪ್ಲಾನ್ ವರ್ಕ್ ಆಗಲಿ, ಎಲ್ಲರೂ ಹೋಗುವಾಗಲಿ. ಆ ದಿನನೂ ಬಂದೇ ಬರುತ್ತೆ. ಮಗಳೇ, ಎಂತ ಯೋಚನೆ ಮಾಡ್ತಾ ಇದ್ಯಾ? ಏನು ಇಲ್ಲ ಮಾವ. ಏನ್ ಸರ್ ಕರೆ ಮಾಡಿತ್ತು? ಹೆಂಡತಿ ಸೇಫಾಗಿ ಹೋಗ್ತಾ ಇದ್ದೀರಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಓಹೋ, ಹೌದಾ? ಅಷ್ಟೊಂದು ಕಾಳಜಿ ಇದ್ದಿದ್ರೆ ನೀವೇ ಬಂದು ಕಳ್ಸ್ಕೊಡ್ಬೇಕಾಗಿತ್ತು. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ ಹೆಂಡತಿ? ನೀನೇ ನಿನ್ ಗಂಡನ ಕಷ್ಟನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಹೇಗೆ ಹೇಳು? ಅಲ್ಲ, ನಾನು ಇವಾಗ್ಲೇ ಬಂದ್ರೆ ಹಬ್ಬ ಮುಗಿಯೋವರೆಗೂ ಇರಕ್ಕಾಗತ್ತಾ? ಆಮೇಲೆ ಮಾಮ್ ಸುಮ್ಮನೆ ಕಿರಿಕಿರಿ ಮಾಡಲ್ವಾ? ಇಲ್ಲೂ ಮದ್ವೆ ಕೆಲಸಗಳೆಲ್ಲ ಇರತ್ತಲ್ವಾ? ಅದೆಲ್ಲ ಗೊತ್ತಿಲ್ಲ ಸರ್. ನನಗೆ ನಿಮ್ಮಲ್ಲಿ ಕೋಪ ಇದೆ ಅಂದ್ರೆ ಇದೆ ಅಷ್ಟೇ. ಅದೇನೇ ಆದ್ರೂ ಕಡಿಮೆ ಆಗಲ್ಲ. ಸರಿ, ಹಾಗಾದ್ರೆ ನಾನೀಗ ಕಾಲ್ ಕಟ್ ಮಾಡ್ಲಾ? ಮಾಡ್ತೀರಾ? ಎಲ್ಲಿ ಮಾಡಿ ನೋಡೋಣ. ಮಾಡ್ತೀನಿ. ತನ್ನ ತನ್ನರ ತನ್ನ ನಾರೆ ತನ್ನ ತನ್ನರನ ಆಹಾ ತನ್ನ ತನ್ನರ ನನ್ನ ನಾರೆ ತನ್ನ ನನ್ನ